ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡು. ಹೇಳು, ನಿಜ ಹೇಳು, ಯಾಕೆ ಅವಳ ರೂಮ್ ಹೇಳು. ಶಿವಗಾಮಿ ಏನೇ? ಯಾರ್ದೋ ಮೇಲಿರೋ ಕೋಪನ ಮಗು ಮೇಲ್ ತಿರ್ಸ್ಕೋತಾ ಇದ್ಯಾ? ಏಯ್, ನನ್ನ ಮಗು ನನ್ನಿಷ್ಟ ಕಡೆ. ತಪ್ಪು ಮಾಡ್ದಾಗ ಹೊಡಿತೀನಿ. ನೀನ್ ಯಾರು? ಇನ್ ಒಂದೇ ಒಂದ್ ಏಟು ಭೈರವಿ ಮೇಲ್ ಬಿದ್ರೆ ನಾನ್ ಸುಮ್ನೆ ಇರಲ್ಲ. ಏಯ್, ನೀನ್ ಯಾವಳೆ ಅದನ್ನ ಕೇಳಕ್ಕೆ? ಹಾ, ನನ್ ಮಗುನ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು, ನಿಜ ಹೇಳೆ, ನಿಜ ಹೇಳು, ನಿಜ ಹೇಳು. ಏನಕ್ಕೆ ಹೋಗಿದ್ದೆ ಅವಳ ರೂಮ್ಗೆ? ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ಯಾಕೆ ಹೋಗಿದ್ದೆ ಅವಳ ರೂಮ್ಗೆ? ಯಾಕೆ ಹೋಗಿದ್ದೆ ಅವಳ ರೂಮ್ಗೆ? ನಮ್ಮಿಬ್ರು ಮಧ್ಯ ಆಸ್ತಿ ಡಿವೈಡ್ ಆಗಿರೋ ವಿಷಯ ಮಗುಗ್ ಹೇಗ್ ಗೊತ್ತು? ಅದನ್ ಹೇಳಿರೋದು ನೀನು. ನಿಮ್ಮಮ್ಮ ನಮ್ಮಮ್ಮಂಗ್ ಕೊಟ್ಟಿರೋ ಆಸ್ತಿ ಭಾಗ ಅಲ್ಲ, ಭಿಕ್ಷೆ ಅಂತ ಹೇಳ್ಕೊಟ್ಟಿದ್ ಯಾರು? ನೀನು. ಕೃತಜ್ಞತೆ ಇಲ್ದೇ ಇರೋಳ್ ನಾನು ಅಂತ ಮಗು ತಲೆಗ್ ತುಂಬಿದ್ ಯಾರು? ನೀನು. ಈ ಮಗುಗ್ ದ್ವೇಷ ಅಂದ್ರೆ ಏನ್ ಗೊತ್ತು? ಅಸೂಯೆ ಅಂದ್ರೆ ಏನ್ ಗೊತ್ತು? ಇದನ್ನೆಲ್ಲ ಹೇಳ್ಕೊಟ್ಟಿರೋದೇ ನೀನು. ಎಲ್ಲ ತಪ್ಪು ನೀನ್ ಮಾಡಿ ಈ ಮಗುಗ್ ಯಾಕೆ ಶಿಕ್ಷೆ ಕೊಡ್ತಾ ಇದ್ಯಾ? ಇವಳಿಗೆ ಹೊಡೆದ್ರೆ ಯಾರು ಕೇಳಕ್ಕಿಲ್ಲ ಅಂತ ಅನ್ಕೊಂಡಿದ್ಯಾ? ನಾನಿದ್ದೀನಿ. ಬಾ ಮಗಳೇ. ನಾವು ರೂಮಲ್ಲಿ ಇರ್ತೀವಿ, ನೀನ್ ಆಮೇಲೆ ಬಂದ್ಬಿಡಮ್ಮ. ಅಳ್ಬೇಡ ಕಂದ. ಇನ್ ಮುಂದೆ ನಿನ್ ಮೇಲೆ ಯಾರು ಕೈ ಮಾಡಲ್ಲ. ನಾನಿದ್ದೀನಿ, ಆಯ್ತಾ? ಒಂದ್ ನಿಮಿಷ ಇರು, ಬಂದೆ. ಓಂ ಹ್ರೀಂ ಕ್ರೀಂ ಬಟ್ ಸ್ವಾಹ. ಹೋಗು, ಆ ಭೈರವಿ ದೇಹದೊಳಗಡೆ ಹೋಗಿ ಮತ್ತೆ ಅಭಿರಾಮಿನ ಸಾಯಿಸು. ಏನಿದು? ಏನು ರಿಯಾಕ್ಟೇ ಮಾಡ್ತಾ ಇಲ್ಲ? ಯಾಕೆ? ಅಳ್ಬೇಡ ಪುಟ್ಟ.
ಏನಾಗಲ್ಲ ನೋವೆಲ್ಲ ಬೇಗ ಕಡಿಮೆ ಆಗತ್ತೆ ಆಯ್ತಾ? ಏನಾಗಲ್ಲ ಕಂದ, ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ವಾಸಿ ಆಗ್ಬಿಡತ್ತೆ, ಅಳ್ಬಾರ್ದು. ಬೇರೆ ಇನ್ನೆಲ್ಲ ಲೇಟ್ ಆಗಿದೆ? ಅವರು ಶಾಂಭವಿ ಆತ್ಮ ಇರೋ ಗೊಂಬೆ ಹತ್ರ ಹೋಗಿದ್ದಾರೆ. ಅಲ್ಲಿಗೆ ಬೇರೆ ಆತ್ಮ ಹೋಗೋದಕ್ಕಾಗ್ತಾ ಇಲ್ಲ. ಶಾಂಭವಿ ಆತ್ಮನ ದಿಗ್ಬಂಧನ ಮಾಡಿದೀವಲ್ವಾ? ದಿಗ್ಬಂಧನ ಮಾಡಿರೋದ್ರಿಂದ ಶಾಂಭವಿ ಆತ್ಮಕ್ಕೆ ಬೊಂಬೆಯಿಂದ ಆಚೆ ಬರೋದಕ್ಕಾಗ್ತಿಲ್ಲ. ಆದ್ರೆ ಶಾಂಭವಿ ಆತ್ಮ ಇರೋ 10 ಅಡಿ ಸುತ್ತಮುತ್ತ ಯಾವ ದುಷ್ಟ ಆತ್ಮಗಳು ಓಡಾಡೋದಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ, ಇದನ್ನ ಆರ ಅಂತ ಹೇಳೋದು. ಬುದ್ಧನಿಗೆ ಇದು 12 ಕಿಲೋಮೀಟರ್ ಸುತ್ತಳತೆಲಿತ್ತು. ಗೊತ್ತು. ಈಗ ಭೈರವಿ ಶಾಂಭವಿ ಆತ್ಮ ಇರೋ ಜಾಗದಿಂದ ತುಂಬಾ ದೂರ ಬಂದ್ರೇನೆ ನಾವೇನಾದ್ರೂ ಮಾಡೋದಕ್ಕಾಗುತ್ತೆ. ಭೈರವಿ, ನಿಮ್ಮಮ್ಮನೇ ಅಲ್ವಾ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಟ್ಟಿರೋದು? ಇಲ್ಲ ಚಿಕ್ಕಿ, ಅಮ್ಮ ಯಾವತ್ತೂ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಇವಾಗ್ಲೂ ನೀನು ಹೊಡೆದೆ ಅಂತ ಅವ್ರು ವಾಪಸ್ ನಿಂಗೆ ಹೊಡಿಲಿಲ್ಲ. ಬೇಕಾದ್ರೂ ಹೋಗಿ ನೋಡಿ, ಅಮ್ಮ ಅಳ್ತಾ ಮಲಗಿರ್ತಾರೆ. ಎಷ್ಟೇ ಪ್ರೀತಿ ತೋರಿಸಿದ್ರು ಅವಳಿಗೆ ಅರ್ಥ ಆಗಲ್ಲ ಅನ್ನೋ ಬೇಜಾರು ಅವರಿಗೆ. ನೀವೆಲ್ಲ ಮಾತಾಡ್ತೀರನ್ನ ನಾನು ಕೇಳಿದ್ರೆ ನಂಗೆ ಒಂದು ವಿಷಯ ಅರ್ಥ ಆಗಿದೆ. ನಾನು ನಿನ್ನ ಬೈದಿದ್ದೀನಿ, ಸಾಯ್ಸಕ್ ಬಂದಿದ್ದೀನಿ. ಇದ್ಯಾವುದು ನಂಗೆ ಗೊತ್ತೇ ಇಲ್ಲ ಚಿಕ್ಕಿ. ಮಧ್ಯಾಹ್ನನೂ ಅಷ್ಟೇ ನಾನು ನಿನ್ ಜೊತೆ ಮಾತಾಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ನೀನಲ್ಲಿ ಇರ್ಲಿಲ್ಲ. ಅದ್ಯಾಕೆ ಅಂತ ನಂಗೆ ಅರ್ಥನೇ ಆಗ್ಲಿಲ್ಲ ಚಿಕ್ಕಿ. ಈಗ್ಲೂ ಅಷ್ಟೇ ನಾನು ಅಮ್ಮ ಮಲ್ಗಿರೋದ್ ಮಾತ್ರ ನನಗೆ ನೆನಪಿದೆ. ಆಮೇಲೆ ಅಮ್ಮ ನನ್ನ ಹೇಳ್ಕೊಂಡು ಹೋಗಿ ಹೊರಡಿದ್ರು. ಮಧ್ಯ ಏನಾಗಿ